ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ರಾತ್ರಿ ಎಲ್ಲ ಸ್ವಲ್ಪ ಹೊತ್ತು ಮಲಗಿದ್ದು ನೋಡಿ. ಎಲ್ಲ ಈಗ ಬೆಳಗಿನ ಜಾವ 4:15 ಆಗಿದೆ ಸಮಯ. ಈಗ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಡಬೇಕು. ಯಾಕಂದರೆ ನಮ್ಮ ವೆಹಿಕಲ್ ಇರೋದು ಆ ನದಿ ಹತ್ರ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದಿದ್ದೀವಿ. ನೋಡಿ, ಇಲ್ಲಿ ಕೊಂಡೋತ್ಸವಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಈಗ ಇಲ್ಲಿ ಬೆಳಗ್ಗೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಕೊಂಡೋತ್ಸವ ನಡೀತದಂತೆ. ಅಂದರೆ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಕೊಂಡೋತ್ಸವ ಮುಗಿಯೋ ತನಕ ಇರಲ್ಲ. ಹಾಗಾಗಿ ಈಗ ಇಲ್ಲಿ ಸುಮ್ಮನೆ ನೋಡಿ, ರಾತ್ರಿ ಎಲ್ಲ ಈ ಜಾಗ ನೋಡಿದ್ರಿ. ಏನಂದರೆ ಆ ಸುತ್ತಮುತ್ತ ಬೆಟ್ಟ ಕತ್ಲೆಯಲ್ಲಿ ಕಾಣಲಿಲ್ಲ. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ಇರುವಂಥ ಈ ಕೆಳಗಡೆ ದೇವಸ್ಥಾನ ಇರುವ ಜಾಗದಲ್ಲಿ ಆವರಣ ಏನಿದೆ, ಇಲ್ಲೇ ಜಾತ್ರೆ. ರಾತ್ರಿ ಎಲ್ಲ ಓಡಾಡ್ಕೊಂಡು ರೆಸ್ಟ್ ಮಾಡಿ ಈಗ ಬೆಳಗಿನ ಜಾವ ಬೇಗ ಎದ್ದು ಈಗ ನಾವು ಸಹ ಹೊರಟಿದ್ದೀವಿ. ನೋಡಿ, ಕತ್ಲೆಯಲ್ಲಿ ನಿಮಗೆ ಜಾತ್ರೆ ತೋರಿಸಿದೆ. ಈಗ ಬೆಳಗಿನ ಜಾವದ ಜಾತ್ರೆ ಮಾಳವನ್ನು ನೋಡಿ. ಇಲ್ಲಿ ಎದುರುಗಡೆ ಕಾಣ್ತಾ ಇದೆ ದೇವಸ್ಥಾನ, மாச்சி கரிபண்ட ஐயன் தேவஸ்தான. அதே போல பொதுமக்களும் நீங்கள் ஒத்துழைப்பு கொடுங்க. நேற்று வரை இந்த இரவு வரை ஒத்துழைப்பு கொடுத்தவங்களுக்கும் ಅದೇ போல ಸ್ನೇಹಿತರೆ, ಈಗ ಅಲ್ಲಿ ಕಾಡಿನ ಮಧ್ಯೆ ಇರೋ ದೇವಸ್ಥಾನದ್ದು ಜಾತ್ರೆ ಎಲ್ಲ ನೋಡಿಕೊಂಡು ಈಗ ಮತ್ತೆ, ಯಾಕಂದರೆ ನಮ್ಮ ಗಾಡಿ ಆ ನೀರಿತ್ತಲ್ಲ, ಆ ನೀರು ಹತ್ರನೇ ನಿಲ್ಲಿಸ್ಬಿಟ್ರು. ಯಾಕಂದರೆ ಡ್ರೈವರು ಆಗಲ್ಲ ಓಡ್ಸೋಕ್ಕೆ ಅಂತಂತ. ಯಾಕಂದರೆ ಸುಮಾರು ಪಿಕಪ್ ಗಾಡಿಗಳು ಒಳಗಡೆ ಬಂದು ಮಧ್ಯ ಸ್ಟಾಪ್ ಆಗಿಬಿಡ್ತಿತ್ತು. ಹಾಗಾಗಿ ಆಗಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಈಗ ಅಲ್ಲಿಂದ ನಡ್ಕೊಂಡು ಬಂದಿದ್ವಿ. ಈಗ ಮತ್ತೆ ನಾವು ಗಾಡಿ ಹತ್ತಕ್ಕೆ ಆ ನೀರು ವೆಹಿಕಲ್ಗಳು ಪಾಸ್ ಆಯ್ತಿತ್ತಲ್ಲ, ಆ ಜಾಗಕ್ಕೇ ಹೋಗಬೇಕು. ಹಾಗಾಗಿ ಈಗ ಬೆಳಿಗ್ಗೆನೇ ಎದ್ದು ನೋಡಿ, ಕಾಡಿನ ಮಧ್ಯೆ ನೆಟ್ಕೊಂಡು ಹೋಗ್ತಾಯಿದ್ವಿ. ಈಗ ಅಲ್ಲೋಗಿ ನೀರು ಹತ್ರ ಒಂದು ಸ್ವಲ್ಪ ಹೊತ್ತು ಸ್ನಾನ ಮಾಡ್ಕೊಂಡು ಮತ್ತೆ ಆ ಪಿಕಪ್ ಗಾಡಿ ಹತ್ಕೊಂಡು ಊರ ಕಡೆ ಹೋಗಬೇಕು. ನೋಡಿ, ಈಗ ಕಾಡು ಮಧ್ಯೆ ನಡ್ಕೊಂಡು ಹೋಗ್ತಾ ಇರೋದು. ಏನಂದರೆ ಈ ಥರ ಒಂದು ಫಾರೆಸ್ಟ್ ಮಧ್ಯೆ ಈ ದೇವಸ್ಥಾನ, ಅಂದರೆ ವರ್ಷಕ್ಕೊಂದ್ಸಲ ನಡೆಯೋ ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ತಮಿಳ್ನಾಡು, ಕರ್ನಾಟಕದಿಂದಂತೂ ತುಂಬ ಜನ, ನಮ್ಮ ಕರ್ನಾಟಕದವರು ತುಂಬ ಜನ ಬಂದಿದ್ದರು. ಬಂದಿರೋ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ರು. ನೋಡಿ, ವೆಹಿಕಲ್ಗಳು ಹೋಗ್ತಾಯಿದೆ. ಈಗ ಕೆಲವರು ಹೋಗೋರು. ಅಂದರೆ ಒಟ್ಟು 4 ದಿನ ಜಾತ್ರೆ ಇರುತ್ತಂತೆ. ಅಂದರೆ ನಾವು ಬಂದಿದ್ದು ನಿನ್ನೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ತನಕನೂ. ಆಮೇಲೆ ಇಲ್ಲಿ ನಾನ್ ವೆಜ್ಜು ಸಹ ಮಾಡ್ತಾರೆ. ನಾನ್ ವೆಜ್ಜು ಅಂದರೆ ಈಗ ನಾವು ಹೋಗಿದ್ವಲ್ಲ ಆ ದೇವಸ್ಥಾನದಲ್ಲಿ ಮಾಡಲ್ಲ. ಅದೇ ನೀರಿತ್ತಲ್ಲ, ಆ ನೀರಿನ ಜಾಗದಲ್ಲಿ ಮರಿ ಕೋಳಿ ತಗೊಬಂದು ನಾನ್ ವೆಜ್ ಸಹ ಮಾಡ್ತಾರೆ. ಈಗ ನಡ್ಕೊಂಡು ನಾವು ನಮ್ಮ ಗಾಡಿ ಹತ್ರ ಹೋಗಬೇಕು. ಏನರ ಬೆಳಗಿನ ಟೈಮ್ ನಡೀತಾ ಇದ್ದರೆ ವಾಕಿಂಗ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಕಾಡು ಮಧ್ಯೆ ನಡ್ಕೊಂಡು ಹೋಗೋದೇ ಒಂಥರ ಖುಷಿ. ಇದು ನಮಗೆ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ. ಇದು ಏನು, ದೇವರ ಹೆಸರು ಮಾಚಿ ಕರಿಬಂಟಯ್ಯ ಅಂತ. ಮಾಚಿ ಕರಿಬಂಟಯ್ಯ ಅಂತ ದೇವರ ಹೆಸರು. ಅಂದರೆ ಹುಲಿ ವಾಹನ, ನಮ್ಮ ಮಹದೇಶ್ವರ ಬೆಟ್ಟ, ಕೊಂಗಳಿ ಬೆಟ್ಟದಲ್ಲಿ ಹುಲಿ ವಾಹನ ಮೆರವಣಿಗೆ ಹೇಗೆ ಮಾಡ್ತಾರೆ, ಸೇಮ್ ಅದೇ ರೀತಿ ಇಲ್ಲೂ ಸಹ ಮಾಡ್ತಾರೆ. ಇಲ್ಲಿಗೆ ಬೆಟ್ಟಗಳನ್ನು ಹತ್ಕೊಂಡು ನಮ್ಮ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ. ಅದೇ ವೆಹಿಕಲಲ್ಲಿ ಬರೋರು ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನ ಮಾಡ್ಕೊಂಡು ಬರ್ತಾರೆ. ಸಣ್ಣ ಪುಟ್ಟ ವೆಹಿಕಲ್ ಅಂತೂ ಈ ಜಾಗಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಆ ನೀರಿನ ಜಾಗದಲ್ಲಿ ಆಗಲ್ಲ. ದೊಡ್ಡ ದೊಡ್ಡ ಕಲ್ಲುಗಳಿವೆ, ಬಂಡೆ ಕಲ್ಲುಗಳು. ಸಲೀಸಾಗಿ ವೆಹಿಕಲ್ಲು ನುಗ್ಗಲ್ಲ ಅಲ್ಲಿಗೆ. ಬನ್ನಿ ಮುಂದೆ ನೀರ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಮತ್ತು ನಮ್ಮ ಊರ ಕಡೆ ಪಯಣ ಮಾಡೋಣ. ಅಂತೂ ಇಂತೂ ನಡ್ಕೊಂಡು ನೀರಿನ ಪ್ಲೇಸ್ಗೆ ಬಂದು, ನೀನು ಇಲ್ಲಿ ಮುಂದೆ ಹೋದರೆ ಇಲ್ಲೇ ನೀರಿರೋದು. ಈಗ ಇಲ್ಲಿಂದ ಆ ಕಡೆ ದಾಟಿದ್ರೆ ಅಲ್ಲಿ ನಮ್ಮ ಪಿಕಪ್ ಐತೆ, ಅಲ್ಲಿಂದ ಹತ್ಕೊಂಡು ಹೋಗ್ತಾ ಇರೋದೆ. ಸುಮಾರು ದೂರ ನಡೆದಂಗೆ ಆಯಿತು.
ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಕಾಡಿನ ಮಧ್ಯೆ ಉತ್ತಮವಾದ ಗಾಳಿ ವಾತಾವರಣದೊಂದಿಗೆ ನಡ್ಕೊಂಡು ಬಂದು ಸ್ನೇಹಿತರೆ ಫೈನಲಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆದೆ. ಈಗ ನೆಕ್ಸ್ಟು ಊರಿಗೆ ಹೊರಡೋದು. ನೋಡಿ ಇದೇ ನೀರು ಹರಿತಾ ಇದೆ ನೋಡಿ, ಅಲ್ಲಿ ವೆಹಿಕಲ್ಗಳು ಪಾಸ್ ಆಗ್ತಾ ಇದೆ ನೋಡಿ. ಮಧ್ಯ ನಿಂತ್ಕೊಬಿಡುತ್ತೆ ವೆಹಿಕಲ್ಗಳು, ತುಂಬ ಕಷ್ಟ. ಆಗ ಎಲ್ಲ ಒಂದಷ್ಟು ಜನ ಸೇರ್ಕೊಂಡು ತಳ್ಳಬೇಕು ನೋಡಿ. ಇದೇ ನೀರಲ್ಲಿ ಈಗ ಸ್ನಾನ ಮಾಡ್ಕೊಂಡು ಈಗ ನೆಕ್ಸ್ಟು ನಮ್ಮ ಊರ ಕಡೆಗೆ ಪಯಣವನ್ನು ಬೆಳೆಸ್ತಾ ಇದ್ದೇವೆ. ಒಳ್ಳೆ ಪ್ಲೇಸ್ ಸ್ನೇಹಿತರೆ, ಸಕ್ಕತ್ತಾಗಿದೆ ನೋಡೋಕ್ಕೆ ಮಾತ್ರ. ನೋಡಿರೋರು ಕಮೆಂಟ್ ಮಾಡಿ, ಹಾಗೆ ಬರಬೇಕಾದವರು ಬಂದು ಹೋಗಿ. ಇದು ಲೊಕೇಶನ್ ಕರೆಕ್ಟಾಗಿ ಹೇಳೋಕ್ಕಲ್ಲ, ಭವಾನಿ ಸಾಗರದಿಂದ ಪಕ್ಕದಲ್ಲಿ ಬಂದರೆ ಅಂದರೆ ವರ್ಷಕ್ಕೆ ಒಂದ್ಸಲ ನಡೆಯೋ ಜಾತ್ರೆ. ಅಂದರೆ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಮಾಸಿ ಕರಿಬಂಟ ಅಯ್ಯನ್ ಅಂದರೆ ನಮ್ಮ ಪ್ರಯಾಣ ಹೇಗೆ ಶುರುವಾಯಿತು ಅನ್ನೋದನ್ನು ಸುಮ್ಮನೆ ಹಾಗೆ ಒಂದು ಚಿಕ್ಕ ವಿಡಿಯೋ ಮೂಲಕ ಈಗ ಪೂರ್ತಿ ಪ್ರಯಾಣದ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಜಾಯಿನ್ ಮಾಡಿದ್ದೀನಿ. ನಮ್ಮ ಚಾಮರಾಜನಗರದಿಂದ ಹೊರಟು ನಾವು ಮಾಸಿ ಕರಿಬಂಟ ಅಯ್ಯನ್ ಜಾಗಕ್ಕೆ, ದೇವಸ್ಥಾನಕ್ಕೆ ತಲುಪೋವರೆಗೂ ಒಂದು ಚಿಕ್ಕ ತುಣುಕುಗಳನ್ನು ಈ ವಿಡಿಯೋ ಎಂಡಿಂಗಲ್ಲಿ ಹಾಕಿದ್ದೀನಿ ನೋಡಿ. ಹಾಗೆ ಸುಮ್ಮನೆ ಸಂಪೂರ್ಣ ವಿಡಿಯೋದ ಒಂದು ನೆನಪು ಇದನ್ನು ನೋಡ್ತಿದ್ದಾಗೆ ಕಾಣುತ್ತೆ. ಅದು ಡ್ಯಾಮೇಜು ಹೆಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತದ, ನಮಗೆ ದೇವಸ್ಥಾನ ಕಮಿಟಿಗೆ ಬರ್ತದ. ಅದರಿಂದ ನೀವು ನಮಗೆ ಸಹಕಾರ ಕೊಡ್ಬೇಕಂತ ಅಂತೂ ಇಂತೂ ನಡ್ಕೊಂಡು ನೀರಿನ ಪ್ಲೇಸ್ಗೆ ಬಂದು ಸ್ನೇಹಿತರೆ ಫೈನಲಿ ನೀರಲ್ಲಿ ಈಗ ನಾವು ನಮ್ಮೂರ ಕಡೆಗೆ ಹೊರಟಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.